ಸಂಬಂಧಪಟ್ಟಂತೆ ಇದೀಗ ಈ ಒಂದು ಡಿಬೇಟಲ್ಲಿ ದಿಲೀಪ್ ಕುಮಾರ್ ಐಎಎಸ್ ಅವರು ಹೈಕೋರ್ಟ್ನ ವಕೀಲರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ ನಾನು. ಸ್ವಾಗತ ದಿಲೀಪ್ ಕುಮಾರ್ ಐಎಎಸ್ ಅವರೇ. ತುಂಬ ಸೆನ್ಸೇಷನಲ್ ಪ್ರಕರಣ ಇದು. ಈಗ ದುಬೈಯಿಂದ ಚಿನ್ನ ಸಾಗಿಸೋದೇನು ದೊಡ್ಡ ವಿಚಾರ ಅಲ್ಲ. ಯಾವುದು ರಾಜ್ಯ ಅಂತ ಬೇಡ, ಕೆಲವೊಂದಷ್ಟು ರಾಜ್ಯಗಳ ಬಗ್ಗೆ, ಅಲ್ಲಿನ ಈ ಗೋಲ್ಡ್ ಅಂಗಡಿಗಳ ಬಗ್ಗೆ ದೊಡ್ಡ ಆರೋಪಗಳೇ ಇದೆ. ಇದೆಲ್ಲ ದುಬೈ ಚಿನ್ನ ಹಾಗಂತೆ ಹೀಗಂತೆ ಕಡಿಮೆಗೆ ತರ್ತಾರಂತೆ, ಕೆಲವೆಲ್ಲ ಹಡಗಲು ಬರುತ್ತೆ ಅಂತೆಲ್ಲ ಇದೆ, ಬಹಳ ಕಾಲದಿಂದ ಇದೆ. ಹಾಗಾಗಿ ನಮ್ಮಲ್ಲೇ ತೆರಿಗೆ ಕಡಿಮೆ ಮಾಡಿಬಿಡಿ, ತೆರಿಗೆ ಇಲ್ಲೇ ಕಡಿಮೆ ಮಾಡಿಬಿಟ್ರೆ ಇದೆಲ್ಲ ಸ್ವಲ್ಪ ತಗ್ಗುತ್ತೆ, ತೆರಿಗೆ ಜಾಸ್ತಿ ಮಾಡಿದಷ್ಟು ಕಳ್ಳಸಾಗಣೆಗೆ ದಾರಿ ಆಗುತ್ತೆ ಅಂತೆಲ್ಲ ಮಾತಾಡ್ತಾರೆ. ಇರಲಿ, ಈಗ ರನ್ಯಾರಾವ್ ಕೇಸಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಅಷ್ಟು ಹೇಳ್ಬಿಡ್ತೀನಿ, ದುಬೈನಲ್ಲಿ ಚಿನ್ನ ತೆಗೆದುಕೊಳ್ಳುವುದಕ್ಕೆ ತಕರಾರಿಲ್ಲ. ಹೌದು, ದಿಲೀಪ್ ಕುಮಾರ್ ಐಎಎಸ್ ಅವ್ರ ಬಳಿ ಹಣ ಇತ್ತು ಅಂದರೆ ಅವ್ರು ಕೊಂಡ್ಕೊಳ್ಬಹುದು, ಬಂದಾಗ ಇಲ್ಲಿ ಟ್ಯಾಕ್ಸ್ ಕಟ್ಟಪ್ಪ ಅಂತಾರೆ ಅಷ್ಟೇ. ಅದು ಹೌದು. ಅಂದ್ರೆ ನೀವು ಇಲ್ಲಿಂದ ಏನು ಹಣ ತೊಗೊಂಡು ಹೋಗ್ತೀರಿ ಅದನ್ನ ನೀವು ಇಲ್ಲಿ ಡಿಕ್ಲೇರ್ ಮಾಡಿಬಿಟ್ಟೆ ತೊಗೊಂಡು ಹೋಗ್ಬೇಕು. ವೆನ್ ಯು ಆರ್ ಕನ್ವರ್ಟಿಂಗ್ ದಿ ಮನಿ ಫ್ರಮ್ ರುಪಿ ಟು ದಿರಾಮ್, ಸೊ ಅದನ್ನು ನೀವು ಕನ್ವರ್ಟ್ ಮಾಡೇ ತೊಗೊಂಡು ಹೋಗ್ಬೇಕು. ಆ ಮನಿ ನಿಮಗೆ ಯಾರು ಕ್ಯಾಶಿಂದ ಕಟ್ಸ್ಕೊಂಡು ಅದನ್ನು ಕನ್ವರ್ಷನ್ ತೊಗೊಂಡಾರೆ, ಇಲ್ಲ ಅಕೌಂಟಿಂದ ಆದಾಗ ಇವರ ಅಕೌಂಟು ಅಂದರೆ ಅದು ರಿಟರ್ನ್ ಸಬ್ಮಿಟ್ ಮಾಡಿರಬೇಕು ಅಥವಾ ಮುಂದೆ ಮಾಡಬೇಕು. ಸೊ ಅಂಥ ಸಂದರ್ಭದಲ್ಲಿ ನಾವು ತೋರಿಸಲೇಬೇಕಾಗತ್ತೆ. ಓಕೆ. ಸೊ ಯಾಕಂದರೆ ನೀವು ದುಬೈಗೆ ನೀವು ದಿರಾಮ್ಸ್ ತೊಗೊಂಡು ಹೋದಾಗ ಇಲ್ಲಿಂದ ಕನ್ವರ್ಟ್ ಮಾಡಿಸ್ಕೊಂಡು ಅಲ್ಲಿ ನೀವು ಏನು ಸ್ಪೆಂಡ್ ಮಾಡ್ತೀರಿ, ಉಳಿದಿದ್ದ ಅಮೌಂಟ್ನ ನೀವು ಲೆಕ್ಕ ಕೊಡಬೇಕಾಗತ್ತೆ. ಓಕೆ, ಇಷ್ಟು ನನಗೆ ಉಳಿತು, ಇಷ್ಟು ನನಗೆ ಖರ್ಚಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಏನು ಖರ್ಚಾಗಿದೆ, ಅಕಸ್ಮಾತ್ ಚಿನ್ನ ಏನಾದ್ರು ತೊಗೊಳ್ಲಿಕ್ಕೆ ಖರ್ಚಾಗಿದೆಯಾ ಅದನ್ನು ದೇ ಹ್ಯಾವ್ ಟು ಡಿಕ್ಲೇರ್ ಹಿಯರ್. ಓಕೆ, ದೇ ಹ್ಯಾವ್ ಟು ಡಿಕ್ಲೇರ್ ಹಿಯರ್. ಸೊ ಅಲ್ಲೂ ಕೂಡ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಬೇಕಾದ್ರೂ ಚಿನ್ನ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ, ಒಂದು ಲಿಮಿಟ್ ಅಂತ ಇದೆ. ಓಕೆ. ಸೊ ಆ ಲಿಮಿಟಲ್ಲಿ ಅವ್ರು ಪರ್ಚೇಸ್ ಮಾಡ್ಬೋದು. ಅದು ಸ್ಮಗ್ಲಿಂಗ್ ಇದ್ರೊಳಗಡೆ ಬರಲ್ಲ. ಓಕೆ. ಇದು ಸ್ಮಗ್ಲಿಂಗ್ ಅಂತ ಹೇಳಿದ್ರೆ ಯಾವುದೇ ರೀತಿ ಬಿಲ್ ಇಲ್ದಲೆ. ಸೊ ಅದೇ ಕೆಲವ್ರು ಹೇಳೋದು, ಎಷ್ಟು ಚಿನ್ನ ಬೇಕಾದ್ರೂ ನೀನು ತೊಗೊಳ್ಳಪ್ಪ, ಸ್ಪರ್ಧಾತ್ಮಕ ಬೆಲೆಗಳಿದೆ ಅಲ್ಲಿ ದುಬೈನಲ್ಲಿ. ಒಬ್ಬ 80 ರೂಪಾಯಿ ಕೊಡ್ತೀನಿ, ಇನ್ನೊಬ್ಬ 85 ರೂಪಾಯಿ ಹೇಳ್ಬೋದು. ಒಬ್ಬ 85,000, ಇನ್ನೊಬ್ಬ 82 ಕೊಡಬಹುದು. ನೀನು ತೊಗೊಳ್ಳೋದು ಇಶ್ಯೂ ಅಲ್ಲ, ಅವನಿಗೇನದು ವ್ಯಾಪಾರ. ದುಬೈ ಇರೋದೇ ವ್ಯಾಪಾರ ಮಾಡೋಕ್ಕೆ. ತರೋದು ಬಿಡೋದು ಇಲ್ಲಿ KG ಗ್ರಾಮ್ಗಳ ಲಿಮಿಟೇಷನ್ನು, ಅದನ್ನ ಹೆಂಗೆ ದಾಟಿಸ್ತೀಯಾ, ನೀನು ಹೆಂಗೆ ಸುಂಕ ಪಾವತಿ ಮಾಡ್ತೀಯ, ಅದನ್ನ ಮಾತ್ರ ವಿಚಾರ ಆಗುತ್ತೆ ಇಲ್ಲಿ ಅಂತ. ಯಾರು ತಗೊಂಡ್ರು ಅಲ್ಲಿ ನನ್ನ ವ್ಯಾಪಾರಕ್ಕೆ ಯಾರೋ ಬಂದಿದ್ದಾನೆ, ನಾನು ವ್ಯಾಪಾರ ಹಾಳು ಮಾಡ್ಕೋತೀನಿ ಅಂತ ಹೇಳಲ್ಲ. ವ್ಯಾಪಾರ ಅಂತ ಹೇಳಿದ್ರೆ ನಿಮಗೆ ಚಿನ್ನದ ಬಿಸ್ಕೆಟ್ ಆಗಲಿ ಅಂದರೆ ಅದರದ್ದೇನು ಜ್ಯುವೆಲ್ರಿ ರೂಪದಲ್ಲಿ ನೀವು ತರಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಅದೇ ಜ್ಯುವೆಲ್ರಿ ಜ್ಯುವೆಲ್ರಿ ರೂಪದಲ್ಲಿ ತರ್ಬೋದು, ಒಡೆಗಳ ರೂಪದಲ್ಲಿ ತರ್ಬೋದು. ಹಾಗಾಗಿ ಇಲ್ಲಿರ್ತಕ್ಕಂಥ ಏನು ಸ್ಮಗ್ಲಿಂಗ್ ಆಗ್ತಾ ಯಾರು ಜ್ಯುವೆಲ್ರಿ ರೂಪದಲ್ಲಿ ತರಲ್ಲ ನಾರ್ಮಲಿ. ಇಟ್ ಹೈಲಿ ಇಂಪಾಸಿಬಲ್. ನಿಮಗೆ ಏನಾದ್ರು ಒಬ್ಬ ವ್ಯಕ್ತಿ ಏರ್ಪೋರ್ಟಲ್ಲಿ ಅಗತ್ಯತೆಗಿಂತ ಜಾಸ್ತಿ ಚಿನ್ನವನ್ನು ಧರಿಸಿದ್ರೆ, ಗಟ್ಟಿ ರೂಪದಲ್ಲಿ ತರ್ತಾನೆ ಅವನು ಅಂತ ಧರಿಸಿದ್ರೆ ಅದನ್ನ ಅಲ್ಲೇ ಕೂಡ ಕಸ್ಟಮ್ಸ್ ಅವರು ಎಂಕ್ವೈರಿ ಮಾಡ್ತಾರೆ. ನೀನು ಎಲ್ಲಿ ತೊಗೊಂಡೆ, ಎಷ್ಟು ತೊಗೊಂಡೆ, ನೀನು ಎಷ್ಟು ಹಣ ತಂದಿದ್ದೆ ಓಕೆ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಅನುಮಾನ ಬಂದರೆ ಅದನ್ನು ಕಾನ್ಫಿಸ್ಕೇಟ್ ಕೂಡ ಮಾಡ್ಕೋತಾರೆ. ಓಕೆ. ಸೊ ಹಾಗಾಗಿ ಅಗತ್ಯತೆಗಿಂತ ಜಾಸ್ತಿ ಆಭರಣವನ್ನು ತಂದರೂ ಕೂಡ ಸಂಕಷ್ಟನೇ. ಓಕೆ. ಒಂದು. ಎರಡನೇದು, ಈ ಬಿಸ್ಕೆಟ್ ರೂಪದಲ್ಲಿ ಚಿನ್ನವನ್ನು ತರೋದು ಅಪರಾಧ, ಅದು ಪರ್ಮಿಟ್ ಇಲ್ಲ. ಓಕೆ, ಪರ್ಮಿಷನ್ ಇಲ್ಲ ಅದು. ಅಂದರೆ ಈಗ ಯಾರಾದರೂ 20 ಗ್ರಾಮ್ ಒಂದು ಬಿಸ್ಕೆಟ್ ಮಾಡ್ಕೊಡಿ ನನಗೆ, ಅದನ್ನು ತರುವಂತಿಲ್ವಾ? ಇಲ್ಲ. ಬಿಸ್ಕೆಟ್ ರೂಪದಲ್ಲಿ ತರ್ಬೋದು, ಆಭರಣ ರೂಪದಲ್ಲಿ ತರ್ಬೋದು. ಬಿಸ್ಕೆಟ್ ಮಾಡ್ಕೊಡಿ, ಬಿಸ್ಕೆಟ್ ರೂಪದಲ್ಲಿ ತರ ಆಗಿಲ್ಲ. ಓಕೆ ಓಕೆ. ಅದನ್ನೇನಾದರೂ ಹೈಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಗೊತ್ತಾಗಲ್ಲ ಅಂತ ಹೇಳಿ. ಅದೇ ಇವಾಗ ಆಗ್ತಾ ಇರೋದು. ಓಕೆ. ಅಂದ್ರೆ ಇವಾಗ ನಮಗೆ ರನ್ಯಾರಾವ್ ಪ್ರಕರಣ ಮಾತ್ರ ಹೇಳ್ಬಿಟ್ಟು ನಾವು ಕಾಣ್ತಿದ್ವಿ. ಇದೇ ರೀತಿಯ ಹಲವಾರು ಪ್ರಕರಣಗಳು ನಮ್ಮ ಏರ್ಪೋರ್ಟ್ ಅಲ್ಲಿ ನೀವು ದಿನ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಿ. ಚಿನ್ನವನ್ನ ಜಪ್ತಿ ಮಾಡ್ತಕ್ಕಂಥ ವಿಚಾರಗಳು KG ಗಟ್ಟಲೆ ಸಿಗ್ತಾ ಇದೆ. ಓಕೆ. ಸೊ ಇದು ನಟಿ ಅಂದ ಮಾತ್ರಕ್ಕೆ ಸ್ವಲ್ಪ ಜಾಸ್ತಿ ಪ್ರಚಾರವನ್ನು ತರ್ಕೊಂಡಿದೆ. ಅದರಲ್ಲಿ ADGP ಮಗಳು ಅಂತ ಹೇಳ್ಬಿಟ್ಟು. ಓಕೆ. ಒಂದು ಇದು ಚಿನ್ನದ ವಿಚಾರವಾಗಿ. ಓಕೆ. ಇನ್ನು ಬಂಧನದ ವಿಚಾರ, ಅರೆಸ್ಟ್. ಯಾವುದೇ ಒಬ್ಬ ಮಹಿಳೆಯನ್ನ ಅಂದ್ರೆ ಮೊದಲು ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಸೆಕ್ಷನ್ 46 ಅಂತ ಹೇಳ್ಬಿಟ್ಟು ಅಂದ್ರೆ ಒಂದು ವ್ಯಕ್ತಿಯ ಬಂಧನ ಆದಾಗ, ಒಂದು ಹೆಣ್ಣಿನ ಬಂಧನ ಆದಾಗ ಅನುಸರಿಸ್ತಕ್ಕಂಥ ಕ್ರಮಗಳೇನು ಅಂತ. ಅರೆಸ್ಟ್ ನಮಗೆ ಕೊಡಬೇಕಾಗತ್ತಾ? ಹೌದು. ಓಕೆ. ಇಲ್ಲಿ ಫಸ್ಟ್ ಅರೆಸ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅರೆಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಒಂದು ಮಹಿಳೆಯನ್ನ ಕೈ ಹಿಡಿದುಕೊಂಡು ಅವ್ರನ್ನ ಅರೆಸ್ಟ್ ಅಂತ ಹೇಳಿದ್ರೆ ಅದು ಬಂಧನ ಆಗುತ್ತಾ? ಓಕೆ. ಅಥವಾ ಕೈ ಹಿಡಿದಲೆ ನಾವು ಬಂಧಿಸಿದೀವಿ ಅಂತ ಹೇಳಿದ್ರೆ ಅದು ಅರೆಸ್ಟ್ ಆಗತ್ತಾ? ಹಾಗೆ ಇಲ್ಲ ಅವರಾಗೆ ಬಂದು ನನ್ನ ಕಸ್ಟಡಿ ತಗೊಳ್ಳಿ ಅಂತ ಹೇಳಿದ್ರೆ ಬಂಧನ ಆಗುತ್ತಾ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅರೆಸ್ಟನ್ನ ಯಾವ ಥರ ಹೇಳಿದಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ವಿಚಾರಣೆಗೆ ಒಳಪಟ್ಟರೆ ಅಥವಾ ನನ್ನನ್ನು ನಿಮ್ಮ ಕಸ್ಟಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ವತಃ ತಾವಾಗೆ ಬಂದರೆ ಅದು ಕೂಡ ಅರೆಸ್ಟ್ ಆಗುತ್ತೆ. ಒಬ್ಬ ಯಾವುದೇ ಪೊಲೀಸ್ ಆಫೀಸರ್ ಒಂದು ಮಹಿಳೆ ಹತ್ತಿರ ಹೋಗಿ ನಿಮ್ಮನ್ನು ಬಂಧಿಸಿದ್ದೀವಿ ನಾವು ಅಂತ
ಓರಲ್ಲಿ ಮೌಖಿಕವಾಗಿ ಕೂಡ ಹೇಳಿದ್ರೆ ಅದು ಕೂಡ ಬಂಧನ ಆಗುತ್ತೆ. ಹಾಗೆ ಅವ್ರನ್ನ ಟಚ್ ಮಾಡಿ ಕೂಡ ನೀವು ಬಂಧನ ಆಗಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ಬಂಧನ ಅಂತ ಆಗುತ್ತೆ. ಓಕೆ. ಸೊ ನಮ್ಮ ಪ್ರಕಾರ, ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ಬಂಧನ ಅಂದರೆ ಹಿಡಿದು ಇಟ್ಕೊಂಡು ಕೂರಿಸ್ಕೊಳ್ಳೋದೇ ಬಂಧನ ಅಂತ ಅರ್ಥ ಅಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಇನ್ನು ಏನು ಸೆಕ್ಷನ್ 46 ಏನು ಹೇಳುತ್ತೆ ಅಂದರೆ ಪ್ರಿವಿಯಸ್ CRPC ಮತ್ತು ಇವಾಗಿಂದು BNS 43 ಸಬ್ ಕ್ಲಾಸ್ 5 ಹೇಳುತ್ತೆ, ಓಕೆ, ಯಾವುದೇ ಒಂದು ಮಹಿಳೆಯನ್ನು ಸೂರ್ಯ ಹುಟ್ಟುವುದಕ್ಕೆ ಮೊದಲು ಓಕೆ ಮತ್ತು ಸೂರ್ಯಾಸ್ತದ ನಂತರ ಬಂಧಿಸುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದು ಮಹಿಳೆಗೆ ಕೊಟ್ಟಿರ್ತಕ್ಕಂತಹ ಲಿಬರ್ಟಿ ಏನಿದೆ ಓಕೆ, ಅದನ್ನು CRPCಲಿ ಉಲ್ಲೇಖ ಮಾಡಿದ್ದಾರೆ ಸೆಕ್ಷನ್ 46 ಓಕೆ. ಯಾವಾಗ ಬಂಧಿಸ್ಬೋದು? ದರ್ ಇಸ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್. ಅಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಒಂದು ಮಹಿಳಾ ಪೊಲೀಸ್ ಅಧಿಕಾರಿಯೇ ಬಂಧಿಸಬೇಕು. Correct. ಬಂಧಿಸುವ ಮೊದಲು ಅಂದರೆ ಜ್ಯೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಯಾರಿದ್ದಾರೆ ಓಕೆ, ಅವ್ರದ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಅದು ಅನುಮತಿ ಈಸಿಯಾಗಿ ಕೊಡಲ್ಲ. ನಾನು ಇವಾಗ 7 ಗಂಟೆಗೆ ಬಂಧಿಸ್ತೀನಿ, ನನಗೆ ಅನುಮತಿ ಕೊಡಿ ಅಂದರೆ ಕೊಡಲ್ಲ. ಓಕೆ. ಅಂದರೆ ಈ ಬಂಧನ ಆಗದೇ ಇದ್ದಂತಹ ಪಕ್ಷದಲ್ಲಿ ಇಂತಹ ಅಪರಾಧಿಯು ದೇಶವನ್ನು ಬಿಟ್ಟು ಹೋಗುವಂತಹ ಸಾಧ್ಯತೆ, ಓಕೆ, ಅಥವಾ ಸಾಕ್ಷಿಯನ್ನು ನಾಶಪಡಿಸುವಂತಹ ಸಾಧ್ಯತೆ, ಓಕೆ, ಅಥವಾ ಪ್ರಕರಣ ಬೆಳಕಿಗೆ ಬಾರ್ದಲೇ ಇರತಕ್ಕಂತಹ ಕೃತ್ಯ ಆಗ್ಬೋದು. ಇನ್ನು ಯಾವುದೇ ರೀತಿ ಇವಾಗ ಬಂಧನ ಆಗದೆಲ್ಲ ಇದ್ದರೆ ಇದು ಪತ್ತೆನೇ ಆಗಲ್ಲ. ಆ ಥರ ಏನಾದ್ರು ಸಿಚುವೇಶನ್ ಇದ್ದಾಗ ಮಾತ್ರ, ಅಂದರೆ ಈ ಪೋಸ್ಟ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಅರೆಸ್ಟ್ ಮಾಡ್ಬೋದು. ಓನ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್. ಆ ಎಕ್ಸೆಪ್ಷನ್ ಕೇಸಲ್ಲಿ ಅವರು ಮ್ಯಾಜಿಸ್ಟ್ರೇಟ್ಗೆ ವಿತ್ ಎ ಡೀಟೇಲ್ಡ್ ರಿಪೋರ್ಟ್ ಕೊಡಬೇಕು. ಓಕೆ. ಅಂದರೆ ನನಗೆ ಈ ಕಾರಣಕ್ಕೆ ಬಂಧಿಸಲು ನನಗೆ ಅನುಮತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು, ಓಕೆ, ಅಲ್ಲಿರ್ತಕ್ಕಂಥ ಕಾರಣಗಳು ಏನಾದ್ರು ಸೂಕ್ತವಾಗಿದ್ದಲ್ಲಿ ಮಾತ್ರ ಮ್ಯಾಜಿಸ್ಟ್ರೇಟ್ ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ಬಂಧನವನ್ನು ಮಾಡ್ಬೋದು. ಆದರೆ ಈ ಕೇಸಲ್ಲಿ ರಣ್ಯಾರ ಅವರು ಕೇಸ್ನಲ್ಲಿ ಏನು ವಾದ ಮಾಡಿದ್ದಾರೆ ಅವ್ರ ವಕೀಲರು, ಅದು ಕಾನೂನಿನ ಅನುಗುಣವಾಗಿ ವಾದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದು ಸರಿನೋ ತಪ್ಪು, ಅಪರಾಧ ಮಾಡೋದು ಅದು ಬೇರೆ, ಇಟ್ಸ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಬಟ್ ಬಂಧಿಸಿರೋದು ತಪ್ಪು. ಬಂಧಿಸಿರೋದು ತಪ್ಪು ಅಂತ ಹೇಳಿದ್ರೆ ಅವ್ರನ್ನ ಜಾಮೀನ್ ಮೇಲೆ ಬಿಡಬೇಕು ಅಂತ ಹೇಳ್ಬಿಟ್ಟು. ಏನು ಮಾಡಬೇಕಾಗಿತ್ತು ಅಂತ ಅವ್ರನ್ನ? ಹಾಗಾದ್ರೆ ಸಿಕ್ಬಿಡ್ತಪ್ಪ, 14 kg ಚಿನ್ನ ಸಿಕ್ಬಿಡ್ತು, ಹೌದು, ಅರೆಸ್ಟ್ ಮಾಡಿದೆ, ಮನೆಗೆ ಹೋಗಿ ಬಾಮ್ಮ, ನಾಳೆ ಬೆಳಗ್ಗೆ ವಿಚಾರಣೆಗೆ ಬಾಮ್ಮ ಅಂತ ನೋಡಿ, ಕರಿಬೇಕಾ? ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದು ಬೇರೆ, ಓಕೆ, ಆರ್ಟಿಕಲ್ನ ಸೀಸ್ ಮಾಡೋದು ಬೇರೆ. ಓಕೆ. ನೀವು ಇಂತಹ ಸಂದರ್ಭದಲ್ಲಿ ನೀವು ಚಿನ್ನವನ್ನು ವಶಪಡಿಸಿಕೊಂಡು ಅವರಿಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು. ಓಕೆ, ಒಂದು ಬಾಂಡ್ ತಗೋತಾರೆ. ನೀವು ಯಾವ್ದಾರ ಒಂದು CRPC ಕೆಳಗಡೆ ಇರ್ಬೋದು ಅಥವಾ BNSS ಕೆಳಗಡೆ ಇರ್ಬೋದು, ಯಾವುದೇ ಒಬ್ಬ ಅನುಮಾನ ಆಸ್ಪದವಂತ ಒಬ್ಬ ವ್ಯಕ್ತಿ ಒಂದು ಪ್ರಕರಣದಲ್ಲಿ ಸಿಕ್ಕಿಕೊಂಡರೆ, ಆ ಪ್ರಕರಣದ ಇನ್ನೂ ಅಂದರೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದರೆ, ಓಕೆ, ಅಂಥ ವ್ಯಕ್ತಿಯನ್ನ ಸಡನ್ ಆಗಿ ರಿಲೀಸ್ ಮಾಡ್ಬೋದು ಒಂದು ಮುಚ್ಚಳಿಕೆ ಮೇಲೆ.